ನಮಸ್ಕಾರ ನನ್ನವ್ರೆಲ್ಲರಿಗೂ. ಈಗಿನ ಕಾಲ ಹೆಂಗೈತೋ, ಯಾರ್ಯಾರ ತಲೆಯಲ್ಲಿ ಏನೇನು ಓಡುತ್ತೋ, ಯಾರ್ಯಾರ ಮನಸ್ಸಲ್ಲಿ ಏನೇನೈತೋ ಒಂದು ಗೊತ್ತಾಗಲ್ಲಪ್ಪ. ಯಾಕೆ ಅಂತೀರಾ? ನಾನೊಂದು ವಿಡಿಯೋ ಮಾಡೋಕ್ಕಿದೆ, ಗೊತ್ತು ನಿಮಗೆಲ್ಲ. ನಮ್ಮ ಮನೇಲಿ ಪಾತ್ರೆ ತೊಳೆಯಿರಬೇಕು, ನನ್ನ ಕೈಲಿ ಪಾತ್ರೆ ತೊಳೆಯೋಕ್ಕಾಗ್ತಿಲ್ಲ, ಯಾರನ್ನ ಇದ್ದರೆ ಹೇಳಿ ಆಳು ಅಂತ. ತುಂಬ ಜನ ಫೋನ್ ಮಾಡಿದ್ರು, ಅಕ್ಕ ನಾನು ಬರ್ತೀನಿ ಅಕ್ಕ, ನಾವಿಲ್ಲಿದ್ದೀವಿ ಅಕ್ಕ ಅಂತ. ದೂರ ದೂರ ಇದ್ದಾರೆ. ಇಲ್ಲಿ ನಮ್ಮೂರ ಹತ್ರನೇ ಒಂದು ಸ್ಟಾಪ್ ದೂರ ಇರೋದು ಒಂದು ಹುಡುಗಿ ಬಂದಿದ್ರು. ಅದು ಇಲ್ಲೇ ಹತ್ರದಲ್ಲೇ ಯಡಿಯೂರು ಕಡೆ ಹುಡುಗಿ. ಅದು ಈಗ ಹೊಸ್ದಾಗಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದೈತಂತೆ. ಇವತ್ತಿನ ಸ್ಟೋರಿ ಈ ಹುಡುಗಿದೆ. ಏನು ಈಗಿನ ಕಾಲದ ಮಕ್ಕಳು ಈ ಥರ ಆಗೋದ್ರೆ ತಾಯಿ ತಂದೆ ಎಷ್ಟು ಕಷ್ಟಪಡಬೇಕು. ಇನ್ನು ಮುಂದಕ್ಕೆ ಎಂತೆಂಥ ಕಾಲ ಆಗತ್ತೋ, ಏನೇನು ಬರುತ್ತೋ ಮಾಡ್ರ. ನೀವೀಗ ಬಂತು ಮಾತಾಡ್ಕೊಂಡು ಕುತ್ಕೊಂಡ್ವಿ, ಪ್ರೀತಿಯಿಂದ ಮಾತಾಡಿಸ್ತು, ತುಂಬ ಖುಷಿ ಆಯಿತು. ಅಕ್ಕ ತುಂಬ ಚೆನ್ನಾಗಿ ಮಾಡ್ತೀರಕ್ಕ, ನೀವು ಹೆಂಗಿದ್ದೀರ ಹಂಗೆ ಮಾಡ್ತೀರಾ, ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳ್ತೀರಾ, ಯಾರೇನಂದ್ರೂ ತಲೆ ಕೆಡಿಸ್ಕೊಳಲ್ಲ, ನಿಮ್ಮ ಹೊಟ್ಟೆ ಭಂಗ. ಪಾಪ ನೀವು ಚಿಕ್ಕದ್ರಿಂದ ಗಾಡಿ ತೊಳ್ಕೊಂಡು ಜೀವನ ಮಾಡಿದ್ದೀರಾ, ಇವಾಗ ಈ ಥರ ಎಲ್ಲ ರೀಲ್ಸ್ ಮಾಡೋದು ಅಲ್ವಾ ಅಂತ. ಹೂ ಕಣಪ್ಪ ಅಂತೆಲ್ಲ ಮಾತಾಡಿದ್ವಾ. ಮತ್ತೆ ಆ ಹುಡುಗಿ ಕಡೆ ಹೋದೆ ನಾನು. ಏನಪ್ಪ ಎತ್ತ, ಯಾವ ಊರು, ಯಾವಾಗ ಮದುವೆ ಆಯಿತು, ಹೆಂಗೆ ಅಂತ. ಹುಡುಗಿ ಚೆನ್ನಾಗೂ ಓದೈತೆ ಹುಡುಗಿ. ಓದಿಲ್ದಿರೋ ಹುಡುಗಿ ಏನಲ್ಲ. ನಮ್ಮ ಮನೆಯವ್ರು ಆಗಾಡ್ತವ್ರೆ, ಅವರು ಕೇಳಿದ್ರು ಆ ಹುಡುಗಿ ಹೇಳೋ ಸ್ಟೋರಿನ. ಏನಪ್ಪ ಅಂದರೆ, ಅವರ ಸೋದ್ರ ಮಾವ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಂತೆ, ಮಾಸ್ಟ್ರು. ಅವ್ರ ಊರಲ್ಲೇ ಗೌರ್ಮೆಂಟ್ ಸ್ಕೂಲ್ ಮಾಸ್ಟರ್ ಅಂತೆ. ಇವ್ರ ತಾಯಿಯವರೆಲ್ಲ ಅವ್ರಿಗೆ ಮದುವೆ ಮಾಡಬೇಕು ಅಂತೇಳಿ ರೆಡಿ ಮಾಡಿದ್ರಂತೆ. ಎಲ್ಲ ಮಾತುಕತೆ ಎಲ್ಲ ಆಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ರಂತೆ. ಈ ಹುಡುಗಿ ಮದುವೆ ಮಾಡ್ಕೊಂಡಿಲ್ಲ ಅವ್ರನ್ನ. ಎಲ್ಲ ಮದುವೆಗೆಲ್ಲ ಆಯ್ಕೆ ಆಗಿ ಸಿಟ್ಟಪ್ ಆದಮೇಲೆ ಆಟೋ ಓಡಿಸೋ ಹುಡುಗನ್ನ ಕರ್ಕೊಂಡು ಬಂದಿದ್ದಾರೆ. ಫೇಸ್ಬುಕ್ಕಲ್ಲಿ ಪರಿಚಯ ಆದವ್ರನ್ನ. ಚೆನ್ನಾಗಿರ್ಬೇಕು ಅನ್ನೋದು ಪಾಯಿಂಟ್ ಇದೆ, ಯಾವುದೂ ಅಲ್ಲ. ಪಾಯಿಂಟ್ ಹೇಳಿದ್ರೆ ನೀವು ಬಿದ್ದು ನಗಾಡ್ತೀರಾ, ಇಲ್ಲ ಕ್ಯಾಕ್ಸ್ ಮಗು ಥೂ ಅಂತ ಹೋಗಿತ್ತೀರಾ. ನೀವು ಹೆಂಗೆ ತೊಗೋತೀರ ಅದು ನಿಮಗೆ ಬಿಟ್ಟಿದ್ದು. ಈ ಥರ ಮೈಂಡ್ ಸೆಟ್ಟಲ್ಲೂ ಇರ್ತಾರ ಹೆಣ್ಮಕ್ಳು. ಯಾರೋ ಒಬ್ಬ ಕೆಲಸಗಾರ ಸಿಕ್ಕಿದ್ರೆ ಸಾಕು ಅಂತ ಎಷ್ಟು ವರ ಬೇಡ್ತಾರೆ. ಗೌರ್ಮೆಂಟ್ ಕೆಲಸ, ಸ್ವಂತ ರಿಲೇಷನ್, ಸೋದ್ರ ಮಾವ, ಹೆಂಗಿರ್ಬೋದು ರಾಣಿ ಥರ ಅಲ್ವಾ? ಎಷ್ಟು ಚೆನ್ನಾಗಿರ್ಬೋದು. ನಮಗೆಲ್ಲ ನಮ್ಮ ತಾಯಿ ಮನೆ ಬಿಟ್ಟು ಹೋಗ್ಬೇಕು ಅಂದರೆ ಬೇಜಾರು, ಸಿಕ್ಕಾಪಟ್ಟೆ ಬೇಜಾರು. ನಮ್ಮ ಮದುವೆಗಳಲ್ಲಿ ಎಷ್ಟು ಹಿಂಸೆ. ಅಯ್ಯೋ ಇಲ್ಲೇ ಎಲ್ಲರೂ ಇರಂಗಾಗಿರೋ ಸಾಕಲ್ಲಪ್ಪ ಅಂತ. ಈ ಹುಡುಗಿಗೆ ಇವ್ರನ್ನ ಸೋದ್ರ ಮಾವನ ಮದುವೆ ಆದರೆ ಅದೇ ಊರಲ್ಲಿ ಇರಬೇಕಾಗತ್ತೆ, ಹಳ್ಳೀಲಿ ಇರಬೇಕಾಗತ್ತೆ ಅಂತ ಬೆಂಗಳೂರಲ್ಲಿ ಇರೋಕ್ಕೋಸ್ಕರ ಆಟೋ ಡ್ರೈವರ್ನ ಮದುವೆ ಮಾಡ್ಕೊಂಡು ಬಂದಿದ್ದಾಳಂತೆ. ಅಕ್ಕ ನಂಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ ಕಣಕ್ಕ, ನಂಗೆ ಬೆಂಗಳೂರಲ್ಲಿ ಇರಬೇಕು ಅಂತ ತುಂಬ ಆಸೆ ಇತ್ತು, ಕನಸಿತ್ತು. ಏನಿದೆ ಬೆಂಗಳೂರಲ್ಲಿ, ಬೆಳಿಗ್ಗೆ ಇದ್ದರೆ ಓಡ್ತಾ ಇರಬೇಕು ಬ್ಯಾಗ್ ಹಾಕ್ಕೊಂಡು. ಏನಿದೆ ಬೆಂಗಳೂರಲ್ಲಿ ಹೇಳ್ತು. ನಮ್ಮ ಮನೇಲಿ ಈ ಥರ ಎಲ್ಲ ಮಾಡಿದರು, ನಾನು ಹಳ್ಳಿಲಿ ಇರ್ಬೇಕಾಗ್ತದಂತ ನಂಗೆ ಇವ್ರ ಪರಿಚಯ ಇದ್ದರು. ಬೆಂಗಳೂರಿಗೆ ಬಂದಿದ್ದೀವಿ ಅಕ್ಕ, ಮನೆ ಮಾಡ್ಕೊಂಡಿದ್ದೀವಿ, ಜೀವನ ಕಷ್ಟ ಐತೆ, ಕೆಲಸ ಮಾಡಬೇಕು, ಎಲ್ಲೂ ಹೊರಗಡೆ ಕೆಲಸ ಕಳಿಸಲ್ಲ ನಮ್ಮ ಮನೆಯವರು. ಇಲ್ಲೇ ಎಲ್ಲ ನಮ್ಮ ಮನೆ ಹತ್ರ ಒಂದು 2-3 ಕೆಲಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಿಮ್ಮ ಮನೇನೂ ಕೆಲಸ ಮಾಡ್ತೀನಿ, ಹಂಗೆ ಇನ್ನೊಂದಿದ್ರೆ ಹೇಳಕ್ಕ. ನಮ್ಮ ಮನೇಲಿ ಡ್ಯೂಟಿಗೆ ಹೋದ್ಮೇಲೆ ಬಂದು ಕೆಲಸ ಮಾಡಿಬಿಟ್ಟು ನಮ್ಮ ಮನೆಗೆ ಹೊರಟೋಗ್ತೀನಿ ನಾನು. ಒಂದಿನ ಬಿಟ್ಟು ಒಂದಿನ, ಡೈಲಿನೋ ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ ಅಕ್ಕ, ಡೈಲಿ ಕೊಡಿ, ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ ಅಂತ ಬೇಡ್ಕೊಂಡು ಕೇಳ್ಕೊಂಡು ಬಂದೈತೆ ಈ ಹುಡುಗಿ. ಹೆಸರು ಸುಜಾತ ಅಂತೆ. ಹಿಂಗೂ ಇರ್ತದ ಮೈಂಡ್ ಸೆಟ್ಟು ಹೆಣ್ಮಕ್ಳುಗಳಿಗೆ. ಹಿಂಗೂ ಇರ್ತದೆ ಹೇಳಿ. ನನಗೆ ಕೇಳ್ಬಿಟ್ಟು ಒಂಥರ ಅನ್ಸ್ಬಿಡ್ತು. ಗೌರ್ಮೆಂಟ್ ಸಂಬಳ, ಹುಟ್ಟು ದೂರಲ್ಲೇ ಬಾಳ್ವೆ, ರಾಣಿ ಇದ್ದಂಗೆ ಇರ್ಬೋದಿತ್ತು. ಬೆಂಗಳೂರಲ್ಲಿ ಇರೋಕ್ಕೋಸ್ಕರ ಆಟೋ ಡ್ರೈವರ್ನ ಮದುವೆ ಮಾಡ್ಕೊಂಬಂದು, ಅಕ್ಕ ಮನೆ ಕೆಲಸ ಮಾಡ್ತೀನಿ, ಯಾವ್ದಾರ ಕೆಲಸ ಇದ್ರೆ ಹೇಳಿ ಅಕ್ಕ ಅಂತ ಕೇಳ್ಕೊಂಬಂದೈತೆ. ದಯವಿಟ್ಟು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ. ತಾಯಿ ತಂದೆ ಯಾವ ಮಕ್ಳು ಕೆಡ್ಲಿ ಅಂತ ಆಸೆ ಪಡಲ್ಲ, ಚೆನ್ನಾಗಿರ್ಲಿ ಅಂತಾನೆ ಮಾಡೋದು. ಹಂಗೂ ಕೆಟ್ಟರೆ ಆಸೆಯಾಗಿ ನಿಲ್ತಾರೆ ಅವ್ರು ಮಾಡಿದ ತಪ್ಪಿಗೆ ಅವರೇನೆ. ಯಾಕಪ್ಪ ಈ ಥರ ಮೈಂಡು, ಯಾಕೆ ಈ ಥರ ಮೈಂಡು? ಬೆಂಗಳೂರಿಗೆ ಬಂದು ನಾವೆಲ್ಲ ತಳ್ಳಗಾಡಿ ತಳ್ಳಿ ಜೀವನ ಮಾಡಿ ನಮಗೆ ಗೊತ್ತು. ಊರಲ್ಲಿ ಒಂದಿಷ್ಟೆಲ್ಲ ಜಾಗ ಇದ್ರೆ ಜೀವನ ಮಾಡ್ಕೊಂಡಿರ್ಬೋದಿತ್ತಲ್ಲಪ್ಪ, 2 ಹಸ ಕಟ್ಕೊಂಡು ಯಾಕೆ ಬೇಕು ಈ ಪಾಡು ಅನ್ನಂಗೆ ಆಗಿದೆ ಅನುಭವ. ಈಗ ಅನುಭವ ಮಾಡ್ಕೊಂಡ್ಮೇಲೆ ನಿಮ್ಗಳಿಗೂ ಆಗುತ್ತೆ. ಅದರಿಂದ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಯಾಕೆ ಸುಮ್ಮನೆ ದೂರದ ಬೆಟ್ಟ ನುಣ್ಣಗೆ
ದೂರದಕ್ಕೆ ಕಾಣೋದಕ್ಕೆ ಯಾಕೆ ಆಸೆ ಪಡ್ತೀರಾ? ಸುಜಾತ ಕ್ಷಮೆ ಇರಲಿ, ನನ್ಗೆ ಹೇಳ್ಬೇಕು ಅನ್ನಿಸ್ತು, ನಾನು ಹೇಳ್ತಾ ಇದ್ದೀನಿ. ನೀನು ಮಾಡಿದ ತಪ್ಪು, ಆದರೆ ಇನ್ನೂ ಬೇರೆ ಹೆಣ್ಮಕ್ಳು ಈ ಥರ ಆಸೆಗೆ ಒಳಗಾಗದೆ ಈ ಥರ ತಪ್ಪನ್ನ ಮಾಡೇ ಇರಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಈ ವಿಡಿಯೋಯಿಂದ ಒಂದು ಹೆಣ್ಮಗಳು ಅರ್ಥ ಮಾಡ್ಕೊಂಡ್ರೆ ಸಾಕು. ಒಂದು ಹೆಣ್ಮಗಳು ನಮ್ಮ ಮನೇಲಿ ನೋಡಿ ಗಾರ್ಮೆಂಟ್ಸ್ ಕೆಲಸ, ಐರನ್ನರು, ಇವಾಗ ಹೆಂಗೋ ಯಾವುದೋ ಒಂದು ವ್ಯಾಪಾರ ಮಾಡ್ತಾರೆ. ಆವಾಗಿನ ಕಷ್ಟ ನಮಗಷ್ಟೇ ಗೊತ್ತು. ಇವಾಗ ಏನೂ ನಡೆಯಲ್ಲಮ್ಮ ಬೆಂಗಳೂರಲ್ಲಿ. ಯಾವುದೋ ಒಂದು ಉದ್ಯೋಗ ಪರ್ಮನೆಂಟ್ ಅಂತ ಇದ್ದರೆ ಮಾತ್ರ ಜೀವನ. ಈ ಡ್ರೈವಿಂಗ್ ಮಾಡ್ತೀವಿ, ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಫ್ಯಾಕ್ಟ್ರಿ ಅವ್ರ ಕೈಲಿ ಅನ್ಸ್ಕೊಂಡು ಆಡಿಸ್ಕೊಂಡು ಉಗಿಸ್ಕೊಂಡು ತಿನ್ನಲ್ಲ ಉಣ್ಣಲ್ಲ, ಟೈಮಿಗೆ ಸರಿ ಓಡಾಗಬೇಕು. ಅದು ಒಂದು ಸಲ ಜೀವನದಲ್ಲಿ ಮದುವೆ ಅಂತ ಆಗೋದು, ಅದನ್ನೇ ಹಾಳು ಮಾಡ್ಕೊಂಡ್ರೆ ಜೀವನ ಹೆಂಗಿರುತ್ತೆ ಮುಂದೆ ಅಲ್ವಾ? ಹಾಳಾಗೋಗಿದೆ. ದಯವಿಟ್ಟು ಬೇರೆ ಹೆಣ್ಮಕ್ಳಿಗೆ ಹೇಳ್ತೀನಿ, ಈ ಥರ ಆಸೆಗೆ ಒಳಗಾಗಬೇಡಿ. ದೂರದಲ್ಲಿ ಕಾಣೋದು ಯಾವುದು ಚೆನ್ನಾಗಿರಲ್ಲ. ಕಷ್ಟನ ಸುಖನೋ ನಮ್ಮ ಕೈಗೆ ಏನು ಬರುತ್ತೋ ಅದನ್ನು ನಾವು ತಗೋಬೇಕು. ಓಕೆ, ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. 10,000 ಅಂತಾರೆ, ನಾನಂತೂ ಇಷ್ಟೇ. ಯಾಕೆಂದರೆ ನನ್ನ ಕಷ್ಟ ನನ್ನ ಇಷ್ಟೇ, ನನ್ನ ಸಂಸಾರಕ್ಕೆ ನಾನೇನು ಮಾಡ್ತಿದ್ದೀನಿ ನನಗಷ್ಟೇ ಗೊತ್ತು. ಅನ್ನೋರ್ಗೆ ಏನು ಗೊತ್ತಿರುತ್ತೆ? ಹೇಳೋರಿಲ್ಲ ಕೇಳೋರಿರಲ್ಲ. ಯಾರ್ದೋ ಆಸ್ತಿ ಮೇಲೆ ಕೂತಿರ್ತಾರೆ, ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾರೆ, ಕೈಯಲ್ಲಿ ಒಂದು ಫೋನ್ ಇರುತ್ತೆ, ಒತ್ತುತ್ತಾರೆ. ಕಷ್ಟ ಸುಖದಿಂದ ಜೀವನ ಮಾಡೋರಿಗೆ ನಮ್ಮ ಅಕ್ಕ ಏನು ಅಂತ ಗೊತ್ತಿರುತ್ತೆ. ನನಗಷ್ಟೇ ಸಾಕು. ಇನ್ನೊಮ್ಮೆ ಮತ್ತೊಮ್ಮೆ ಮೊಗದೊಮ್ಮೆ ಹೇಳ್ತೀನಿ, ಹೆಣ್ಮಕ್ಳು ಬೇರೆ ಹೆಣ್ಮಕ್ಳು ದಯವಿಟ್ಟು ಈ ಸುಜಾತನ ಥರ ಆಸೆ ಪಡಬೇಡಿ. ಅಪ್ಪ ಅಮ್ಮನ ಮಾತು ಕೇಳಿ. BSc ಮಗಳು ಯಾವುದೋ ರೂಮ್ ಲಾಡ್ಜಲ್ಲಿ ಕೊಲೆಯಾಗಿದ್ದಾಳೆ ಮೊನ್ನೆ, ನಿಮಗೂ ಗೊತ್ತಿರುತ್ತೆ. ಕಷ್ಟಪಟ್ಟು ಸಾಕಿ BSc ಓದಿಸಿದ್ದಾರೆ, ಬೆಂಗಳೂರಿಗೆ ಕಳಿಸಿ ಅಂದರೆ ಅವ್ರ ಶ್ರಮ ಎಷ್ಟಿರುತ್ತೆ, ಯಾಕೆ ಅರ್ಥ ಆಗ್ತಿಲ್ಲ? ದಯವಿಟ್ಟು ಹೆಣ್ಮಕ್ಳು ಯೋಚನೆ ಮಾಡಿ, ದುಡುಕಬೇಡಿ, ದಯವಿಟ್ಟು ದುಡುಕಬೇಡಿ. ಬಾಯ್.